ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪೂರ್ಣಿಮಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದು ಅಂತ ಹೇಳಿ ಈಸಿ ಮೆಥಡ್ನ ತೋರಿಸ್ಕೊಡ್ತೀನಿ. ಬರ್ರಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡೀನಿ. ಅದು ಕಾಯಿಲಿ ಅಷ್ಟರೊಳಗೆ ನಾವು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ತೋರಿಸ್ಬಿಡ್ತೀನಿ. ಬರ್ರಿ. ಮೊದಲಿಗೆ ನಾನಿಲ್ಲೇ ಒಂದು 5-6 ದೊಡ್ಡ ದೊಡ್ಡ ಕ್ಯಾರೆಟ್ನ ಹಿಂಗೆ ತುರಿದಿಟ್ಕೊಂಡೀನಿ. ಆಮೇಲೆ ನಾನಿಲ್ಲೇ ತುಪ್ಪ ತೊಗೊಂಡೇನಿ. ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡೀನಿ. ಹಂಗೆ ನಾನಿಲ್ಲೇ 1/4 ಕಪ್ ಅಷ್ಟು ಸಕ್ರೆ ತೊಗೊಂಡೀನಿ. ಆಲ್ರೆಡಿ ಕ್ಯಾರೆಟ್ ಸ್ವೀಟ್ ಇರೋದ್ರಿಂದ ಸಕ್ರೆ ಭಾಳ ಬೇಕಾಗಂಗಿಲ್ಲ. ಅಷ್ಟು ಮೀರಿ ನೀವು ಸಕ್ರೆ ಭಾಳ ತಿಂತಿದ್ರೆ ನೀವು ಸ್ವಲ್ಪ ಜಾಸ್ತಿನ ಸಕ್ರೆ ಯೂಸ್ ಮಾಡ್ಕೋಬೋದು. ಆಮೇಲೆ ನಾನಿಲ್ಲೇ ಗೋಡಂಬಿ ತೊಗೊಂಡೀನಿ. ಹಂಗೆ ಏಲಕ್ಕಿನ ನಾನು ಸಕ್ರೆ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ತೊಗೊಂಡೀನಿ. ಹಂಗೆ ಹಾಲು ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಲನ್ನು ತಗೋರಿ. ನಾನಿಷ್ಟು ಹಾಲು ತೊಗೊಂಡೇನಿ. ಒಬ್ರೊಬ್ರು ಹಾಲು ಬದಲಿಗೆ ಕೋವಾನು ಯೂಸ್ ಮಾಡ್ತಾರೆ. ನೀವು ಬೇಕಿದ್ರೆ ಕೋವಾನು ಯೂಸ್ ಮಾಡ್ಕೋಬೋದು. ಬಟ್ ಹಾಲು ಏನಕ್ಕೆ ಯೂಸ್ ಮಾಡ್ತಾರಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಕ್ಯಾರೆಟ್ ಹಲ್ವಾ. ಅದಕ್ಕೆ ಮೊದಲಿಗೆ ನಾನೀಗ ಗ್ಯಾಸ್ ಹಚ್ಕೊಂಡೆ. ನಾನೀಗ ತುಪ್ಪ ಹಾಕ್ಕೊಂಡೆ ಗೋಡಂಬಿನ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ಹಂಗೆ ಹುರ್ಕೋತೇನೆ ನೋಡ್ರಿ. ಗೋಡಂಬಿನ ನೀಟಾಗಿ ಗೋಲ್ಡನ್ ಫ್ರೈ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ನೋಡ್ರಿ. ಹಿಂಗೆ ಈಗ ಫ್ರೈ ಆಗೈತೆ ಆಲ್ರೆಡಿ. ಇದನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಟ್ರಿ ಒಂದು ಪ್ಲೇಟ್ ಒಳಗೆ. ಹಂಗೆ ನಾನೀಗ ಇದೇ ತುಪ್ಪಕ್ಕೆ ನಾನೇನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೋತೀನಿ ನೀಟಾಗಿ. ನೋಡ್ರಿ, ಇದು ಕ್ಯಾರೆಟಿಗೆ ನಿಮಗೆ ಇಷ್ಟಂತ ಕಾಣಿಸ್ತೈತಿ. ಬಟ್ ಅದು ತುಪ್ಪದೊಳಗೆ ಫ್ರೈ ಆದಮೇಲೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಆಗ್ತೈತದ. ಸೊ ಜಾಸ್ತಿನ ಕ್ಯಾರೆಟ್ ತಗೋರಿ. ಕ್ಯಾರೆಟ್ದು ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಬೇಕು. ಅಂದಾಗ ಕ್ಯಾರೆಟ್ ಹಲ್ವಾ ಭಾಳ ರುಚಿ ಬರ್ತೈತಿ. ಇಲ್ಲಾಂದ್ರೆ ರುಚಿ ಹಾಳಾಗ್ಬಿಡ್ತೈತಿ. ನೋಡ್ರಿ, ಈ ರೀತಿ ಫ್ರೈ ಮಾಡ್ಕೊರಿ. ಇದಕ್ಕೆ ನಾನೇನು ಮಿಲ್ಕ್ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳತ್ತೀನಿ. ಬೇಕಿದ್ರೆ ನೀವು ಇದಕ್ಕೆ ಇನ್ನೊಂದು ಕಂಡೆನ್ಸ್ಡ್ ಮಿಲ್ಕ್ ಅಂತ ಸಿಗ್ತೈತಿ, ಅದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಅದು ಏನೂ ಆ್ಯಡ್ ಮಾಡ್ಕೊಂಡಿಲ್ಲ, ಬರೀ ಹಾಲಷ್ಟೇ ಆ್ಯಡ್ ಮಾಡ್ಕೊಳತ್ತೀನಿ. ನೋಡ್ರಿ, ನಾನು ಇದಕ್ಕೆ ಹಸಿ ಹಾಲನ್ನು ಯೂಸ್ ಮಾಡ್ಕೊಂಡೀನಿ. ಬೇಕಿದ್ರೆ ನೀವು ಕಾಯಿಸಿರುವಂಥ ಹಾಲನ್ನು ಕೂಡ ಯೂಸ್ ಮಾಡ್ಕೋಬೋದು. ನೀವೇನಾರ ಹಸಿ ಹಾಲು ಯೂಸ್ ಮಾಡ್ಕೊಂಡ್ರೆ ಅದು ಕಂಪ್ಲೀಟ್ ಆ ಹಾಲಿನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅಂದಾಗ ಕ್ಯಾರೆಟ್ ಹಲ್ವಾ ಟೇಸ್ಟ್ ಬೇರೆನೇ ಬರ್ತೈತಿ. ಕಾಯಿಸಿರುವಂಥ ಹಾಲನ್ನು ಯೂಸ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟ್ ಕ್ಯಾರೆಟಿಗೆ ಹಾಲೆಲ್ಲ ಮಿಕ್ಸ್ ಆಗೈತಿ. ಇದಕ್ಕೀಗ ಸಕ್ಕರೆ ಆ್ಯಡ್ ಮಾಡ್ಬೋದು. ಸೊ ನೋಡ್ರಿ, ಸಕ್ಕರೆ ಎಲ್ಲ ಚಲೋತಾಗಿ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ನಾನು ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕೊಳತ್ತೀನಿ. ಆಮೇಲೆ ತುಪ್ಪ, ಹಾಗೆ ಕ್ಯಾಶ್ಯೂ. ನೀವು ಬೇಕಿದ್ರೆ ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸು ಯೂಸ್ ಮಾಡ್ಕೋಬೋದು. ಬಟ್ ನಾನು ಬರೀ ಗೋಡಂಬಿ ಅಷ್ಟೇ ಯೂಸ್ ಮಾಡ್ಕೊಂಡೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ ಹೆಂಗೆ ರೆಡಿ ಆಗೈತೆ ಅಂತ ಹೇಳಿ ಈಸಿಯಾಗಿ ಹೇಳ್ಕೊಟ್ಟೀನಿ. ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗಿತ್ತು ಟೇಸ್ಟ್ ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಲೈಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.